स्वागत है आपका बी न्यूज नेशन में। मैं हूं आबिद हुसैन शेख। अनुग्रह अस्पताल में वर्ल्ड डायबिटीज दिवस का आयोजन। आज बीजापुर के प्रसिद्ध अनुग्रह आंखों के अस्पताल में वर्ल्ड डायबिटीज दिवस के मौके पर डॉक्टर प्रभु गौड़ा के नेतृत्व में हार्ट स्पेशलिस्ट डॉक्टर नितिन अग्रवाल, किडनी के डॉक्टर रविंद्र मदरकी, जनरल सर्जन भीमन गौड़ा और आनंद गन्नूर शुगर की बीमारियों को लेकर संवाद कार्यक्रम में डायबिटीज को लेकर लापरवाही न बरतने, इसके लिए डॉक्टरों की सलाह जरूरी है। कहा ये बीमारी पहले राजा महाराजाओं में थी। बिना काम आराम की जिंदगी की लत ने आम लोगों को भी नाकारा बनाकर इन बीमारियों को आह्वान दिया है। इसके लिए सही जानकारी और इलाज जरूरी है, कहा माहिर डॉक्टरों ने। ನಾವು ಡಯಾಬಿಟಿಸ್ ಅಲ್ಲಿ ಚೆಕ್ ಮಾಡಕ್ ಹೋಗ್ತೀವಲ್ಲ, ಅವಾಗ ಯೂರಿನ್ ಬರೀ ಶುಗರ್ ಚೆಕ್ ಮಾಡಬಾರ್ದು, ಯೂರಿನ್ ಪ್ರೋಟೀನ್ ಚೆಕ್ ಮಾಡ್ಬೇಕಾಗತ್ತೆ ನಾವು. ಅಂದ್ರೆ ಯಾಕಂದ್ರೆ ಟೈಪ್ 2 ಡಯಾಬಿಟಿಸ್ ಎಸ್ಪೆಷಲಿ 35 to 40 ಇಯರ್ಸ್ ಏನಿಗೆ ಚೆಕ್ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಒಂದು 15% ಮಂದಿ ಏನ್ ಡಯಾಬಿಟಿಕ್ ನೆಪ್ರೋಪತಿ ಅಂತೀವಿ. ಅಂದ್ರೆ ಆ ಟೈಮಲ್ಲಿ ನಾವು ಮೈಕ್ರೋ ಎಲ್ಲರಿಗೂ ಶುಭ ಮುಂಜಾನೆ. ತಮಗೆಲ್ಲರಿಗೂ ಗೊತ್ತು ಇವತ್ತಿನ ದಿವಸ ನಾವು ಇಲ್ಲಿ ಎದಕ್ಕೆ ಸೇರಿದ್ದೀವಿ ಅನುಗ್ರಹ ಆಸ್ಪತ್ರೆಯಲ್ಲಿ ಅಂದ್ರೆ ವಿಶ್ವ ಮಧುಮೇಹ ದಿನಾಚರಣೆ ಅಂಗವಾಗಿ ಮಧುಮೇಹದ ಬಗ್ಗೆ ಸಂವಾದ. ಯಾಕೆ ಈ ಒಂದು ಕಣ್ಣಿನ ಆಸ್ಪತ್ರೆ ಇರೋದ್ರಿಂದ ಕಣ್ಣಿನ ಬಗ್ಗೆ ಇಂಪಾರ್ಟೆನ್ಸ್ ಇರುತ್ತೆ. ಬಟ್ ತಮಗೆಲ್ಲರಿಗೂ ಗೊತ್ತು ಜಗತ್ತಿನಾದ್ಯಂತ ಮಧುಮೇಹ ಅನ್ನೋದು ಪ್ಯಾಂಡಮಿಕ್ ಅಂತೀವಿ ರೀ. ಪ್ಯಾಂಡಮಿಕ್ ಅಂದ್ರೆ ಎಲ್ಲರದು ಮನೆಯಲ್ಲಿ ಬರುವಂಥ ರೋಗ ಇದು. ತಮಗೆಲ್ಲರಿಗೂ ಗೊತ್ತು ಮೊದಲ ಪ್ಲೇಗು, ಮಲೇರಿಯಾ ಮತ್ತು ಲೂಸ್ ಮೋಷನ್ಸ್ ಡಿಸೀಸ್ ಬರ್ತಿದ್ವು, ಅವೆಲ್ಲ ಮರೆತು ಬಿಟ್ಟಿವಿ. ಯಾಕಂದ್ರೆ ನಾವು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಈಗ. ಬಟ್ ನಮಗೀಗ ಬ್ಲಡ್ ಪ್ರೆಷರು ಮತ್ತು ಮಧುಮೇಹ ಅನ್ನೋದೇ ಒಂದು ದೊಡ್ಡ ಮಾರಣಾಂತಿಕ ರೋಗ ಆಗಿಬಿಟ್ಟೈತೆ. ಯಾಕಂದ್ರೆ ಇವತ್ತಿದು BP ಮತ್ತು ಬ್ಲಡ್ ಪ್ರೆಷರ್, ಇದು ಡಯಾಬಿಟೀಸು, ಇದು ಸೈಲೆಂಟ್ ಕಿಲ್ಲರ್ಸ್ ರೀ. ಬಂದಿದ್ದೇ ಗೊತ್ತಾಗಲ್ಲ ನಮ್ಗೆ ಮತ್ತು ನಿಮ್ಮೆಲ್ಲರಿಗೂ. ಅದಕ್ಕೆ ನಾವೆಲ್ಲರೂ ಇವತ್ತಿನ ದಿವಸ ತಮ್ಮೆಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನಂದ್ರೆ, ಎಲ್ಲ ಡಾಕ್ಟರ್ಸು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಪಕ್ಕದ ಮನೆಯಲ್ಲಿ ಅಥವಾ ನಮಗೆ 35-40 ವರ್ಷ ಆಗಿದ್ರೆ ಅಥವಾ ನಾವು ಸ್ವಲ್ಪ ದಪ್ಪಿದ್ರೆ ಅಥವಾ ನಮ್ಮ ಕೈಕಾಲು ಉರಿತಾ ಇದ್ರೆ, ಆಯಾಸ ಆಗ್ತಾ ಇದ್ರೆ, ಬಾಯಿ ಒಣಗ್ತಾ ಇದ್ರೆ, 35-40 ವರ್ಷದವರು ಇದ್ದೇವೆ ಅಂತಂದ್ರೆ ನಮಗೆ ಶುಗರು ಮತ್ತು BP ಬಂದದೇ ಇಲ್ಲ ಅಂತ ಚೆಕ್ ಮಾಡಿಸ್ಕೊಳ್ಳೋದು ಭಾಳ ಒಳ್ಳೆಯದು. ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂದ್ರೆ, ನಮಗೆ ಮತ್ತು ಶುಗರ BP ಬಂದ ಮೇಲೆ ಫಸ್ಟ್ ಟೈಮ್ ಡಾಕ್ಟರ್ ನಿತಿನ್ ಅಗ್ರವಾಲ್ ಇಷ್ಟೊತ್ತನ ಹೇಳಿದರು ಏನಪ್ಪ ಅಂತಂದ್ರೆ, ಬೆಸ್ಟ್ BP ಶುಗರ್ ಬಂದ ಕೂಡಲೇ ಜಸ್ಟ್ ಒಂದು ಗುಳಿಗೆ ತೊಗೊಂಡು ನಾವೇ ಸೆಲ್ಫ್ ಟೆಸ್ಟಿಂಗ್ ಮಾಡಿಕೊಂಡು ಅದನ್ನು ಡಿಸಿಷನ್ ತೊಗೋಬಾರ್ದು. ಫಸ್ಟ್ ಟೈಮ್ BP ಶುಗರ್ ಬಂದ ಮೇಲೆ, ಯಾಕಂದ್ರೆ ಇದು ಸೈಲೆಂಟಾಗಿ ದೇಹದ ಮನ್ಯಾಗ ಹೆಂಗೆ ಒಬ್ರಿಗೆ ಆರಾಮ್ ತಪ್ಪಿతే ಇನ್ನೊಬ್ರಿಗೆ ಆರಾಮ್ ತಪ್ಪೋ ಚಾನ್ಸ್ ಇರ್ತೈತೆ. ಹಂಗೆ ಈ ರೋಗಗಳೇನದಾವಲ್ರಿ ನಮ್ಮ ದೇಹದಲ್ಲಿ ಒಳ್ಳೆ ಇಂಪಾರ್ಟೆಂಟ್ ಕೆಲಸ ಮಾಡೋಂಥ ಆರ್ಗನ್ಸ್ ಇರ್ತಾವೆ. ಅವೆಲ್ಲ ನಮ್ಮ ದೇಹದ ಬ್ಯಾಲೆನ್ಸ್, ನಮ್ಮ ಮೈಂಡ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಲಿವರು, ಕಿಡ್ನಿ, ಹಾರ್ಟು, ಮಿದುಳು, ನರ್ಸು. ನಮ್ಮಲ್ಲಿ ಸಾಕಷ್ಟು ಜನ ಬರೋದು ಚರ್ಮ ರೋಗ ಅಥವಾ ಪಾದಗಳ ಸಂಬಂಧಪಟ್ಟ ವಿಷಯಕ್ಕಾಗಿ. ಈಗ ನಾವು ಸಕ್ಕರೆ ಕಾಯಿಲೆ ಬಂದ ತಕ್ಷಣ ಬಹಳಷ್ಟು ಜನ ಚರ್ಮನ್ನ ಮತ್ತು ಪಾದಗಳನ್ನ ನಿರ್ಲಕ್ಷ್ಯ ಮಾಡೋದು ಜಾಸ್ತಿ. ಕಿಡ್ನಿ, ಕಣ್ಣು, ಹಾರ್ಟು, ಮೆದುಳು ಇವುಗಳ ಕಾಂಪ್ಲಿಕೇಶನ್ಸ್ ಏನಿರುತ್ತೆ, ಇವು ಸ್ವಲ್ಪ ಲೇಟರ್ ಸ್ಟೇಜಲ್ಲಿ ಬರ್ತಾವೆ. ಅವು ಲೇಟರ್ ಸ್ಟೇಜಲ್ಲಿ ಬಂದಾಗ ಅಷ್ಟೊತ್ತಿಗೆ ನಮ್ಮ ಸಕ್ಕರೆ ಕಾಯಿಲೆ ಪ್ರಮಾಣ ಎಷ್ಟಾಗಿರುತ್ತೆ, ಅದರಿಂದ ಕಾಂಪ್ಲಿಕೇಶನ್ಸ್ ಎಷ್ಟಾಗಿರುತ್ತೆ ಅನ್ನೋದಕ್ಕೆ ಅವರೆಲ್ಲ ಹೇಳಿದ್ವಿ. ಬಟ್ ಸಾಮಾನ್ಯವಾಗಿ ನಾವು ಅಲಕ್ಷ್ಯ ಮಾಡ್ತಿರೋಂಥ ವಿಷಯಗಳಂದ್ರೆ ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟ ವಿಷಯಗಳು ಮತ್ತು ನಮ್ಮ ಪಾದಗಳಿಗೆ ಸಂಬಂಧಪಟ್ಟ ವಿಷಯಗಳು. ಈಗ ಡಾಕ್ಟರ್ ಗೆಣ್ಣೂರ್ ಅವರು ಹೇಳಿದ್ರು, ಒಂದು ಮುಳ್ಳು ಚುಚ್ಚಿದ್ರೆ ಭಾಳ ದಿವಸ ಆದಮೇಲೆ ಅದು ಗಾಯ ಆಗಿ ಬರ್ತಾರೆ, ಅದು ಯಾಕೆ ಆಗುತ್ತೆ ಅಂತ. ಇಡ್ಲಿ ತಿನ್ಬೋದು ಅಂತ. ಸೊ 2 ಇಡ್ಲಿ ತಿಂದು ಶುಗರ್ ಅಂತ ನಾವು ಅದು 200 ದಾಟ್ತಂದ್ರೆ ಅಲ್ಲಿ ಶುಗರ್ ಲೆವೆಲ್ ಹಿಂದಿಂದ ಇವತ್ತಿನ ಹಿಡ್ಕೊಂಡು ಯಾವಾಗ ಟೆಸ್ಟ್ ಮಾಡ್ತೀವಿ ಅದರ ಹಿಂದಿನ ಮೂತಂದ್ರೆ ನೀವು ಡಯಾಬಿಟಿಸ್ಗಿಂತ ಒಂದು ಹಂತ ಮೊದಲು ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಇದ್ದೀವಿ. ಅಲ್ಬ್ಯೂಮಿನ್ ಸರ್ ಹೇಳ್ದಂಗೆ ಮದ್ರಕಿ ಸರ್ ಹೇಳಿದ್ರು, ಕಿಡ್ನಿಯಲ್ಲಿ ಅಲ್ಬ್ಯೂಮಿನ್ ಚೆಕ್ ಮಾಡ್ಕೊತಿರ್ಬೇಕಂದ್ರೆ ಅದರಲ್ಲಿ ಅಲ್ಬ್ಯೂಮಿನಲ್ಲಿ 2 ಥರ ಇದೆ. ಒಂದು ರುಟೀನ್ ಆಗಿ ಚೆಕ್ ಮಾಡ್ತೀವಿ, ಒಂದು ಮೈಕ್ರೋ ಅಲ್ಬ್ಯೂಮಿನ್ ಅಂತ ಸ್ಪೆಷಲ್. ಕರೆಕ್ಟ್ ಇನ್ಫಾರ್ಮೇಷನ್ ಬರೋದು ಭಾಳ ಕಡಿಮೆ ಕಡೆಯಿಂದ. ಸೊ ಇದೊಂದು ಕರೆಕ್ಟ್ ಇನ್ಫಾರ್ಮೇಷನ್ ಡಯಾಬಿಟೀಸ್ ಎಲ್ಲ ಪೇಷಂಟ್ಗೆ ಮುಟ್ಟಬೇಕು, ಅಥವಾ ಡಯಾಬಿಟೀಸನ್ನು ಅವೇರ್ನೆಸ್ ಅಂದರೆ ನಾವು ಅದನ್ನು ಹೆಂಗೆ ತಡೆಗಟ್ಟಬಹುದು. ಒಂದು ಪೇಷಂಟ್ ಪ್ರತಿ 4 ಜನರಲ್ಲಿ ಒಬ್ಬರಿಗೆ ಡಯಾಬಿಟೀಸ್ ಇದೆ ಅಂದ್ರೆ ಈ ನೆಕ್ಸ್ಟ್ 10 ಅಥವಾ 15 ವರ್ಷದಲ್ಲಿ ಇದು ಇನ್ನೂ ಡಬಲ್ ಆಗ್ಬೋದು. ಅದು ಪ್ರತಿ 2 ಅಥವಾ 3ನೇ ಜನ ಡಯಾಬಿಟೀಸ್ ಆದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ದಿನಾಚರಣೆ ಅಂಗವಾಗಿ
ಅನುಗ್ರಹ ಕಣ್ಣಿನ ಆಸ್ಪತ್ರೆಯವರು ಈ ಮಧುಮೇಹ ಸಂವಾದವನ್ನು ಏರ್ಪಡಿಸಿದ ಉದ್ದೇಶ ಏನಪ್ಪ ಅಂತಂದ್ರೆ, ಮಧುಮೇಹ ಮತ್ತು ರಕ್ತದೊತ್ತಡ ಮೊದಲು ಇರಲಿಲ್ಲ, ಈಗಷ್ಟೇ ಬಂದಿದೆ ಅಂತಲ್ಲ, ಮೊದಲು ಇತ್ತು. ಮೊದಲು ಅದು ಕೇವಲ ರಾಜ ಮಹಾರಾಜರಿಗೆ ಮಾತ್ರ ಇತ್ತು. ಅದಕ್ಕೆ ಸಕ್ಕರೆ ಕಾಯಿಲೆ ಮತ್ತು ರಕ್ತದೊತ್ತಡಕ್ಕೆ ಏನಂತಾರಂತಂದ್ರೆ ರಾಜ ಕಾಯಿಲೆಗಳು. ರಾಜ ಮಹಾರಾಜರಿಗಿರುವಂಥ ಕಾಯಿಲೆಗಳು ಈಗ ಸಾಮಾನ್ಯ ಪ್ರಜೆಗೂ ಎದಕ್ಕೆ ಬರ್ತಾ ಇದೆ ಅಂತಂದ್ರೆ ಅವರ ಜೀವನ ಶೈಲಿಯನ್ನು ನಾವು ಮಾಡ್ತಾ ಇದ್ದೀವಿ. ರಾಜ ಮಹಾರಾಜರು ಯಾವಾಗೂ ಕಷ್ಟಪಡ್ತಾ ಇರಲಿಲ್ಲ, ಎಲ್ಲದಕ್ಕೊಂದೊಂದು ಆಳಿದ್ದು. ಕೈ ಎತ್ತಿಡಕ್ಕೊಂದು ಆಳು, ಕಾಲು ಎತ್ತಿಡಕ್ಕೊಂದು ಆಳು, ಹೊತ್ಕೊಳ್ಳೋಕ್ಕೊಂದು 4 ಆಳು, ಮನ್ಯಾಗ ಎಲ್ಲ ಊಟ ಬೇಕಾದ ತುಪ್ಪ, ಬೆಣ್ಣೆ, ಸಕ್ಕರೆ ಇದ ತಿಂದು ಜೀವನ ಮಾಡ್ತಿರೋದ್ರಿಂದ ಅವ್ರಿಗೆ ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಜಾಸ್ತಿ ಬರ್ತಿತ್ತು. ಅದ ಜೀವನ ಶೈಲಿಯನ್ನು ನಾವು ಈಗ ಅನುಕರಣೆ ಮಾಡ್ತಾ ಇದ್ದೀವಿ. ಮತ್ತೆ ಮಧುಮೇಹ ಈಗಾಗಲೇ ಸರ್ಗಳು ಈಗಾಗಲೇ ಹೇಳಿದ್ದಾರೆ, ಇಷ್ಟು ಸಾಮಾನ್ಯವಾಗಿ ಬಿಟ್ಟಿದೆ ಅಂದ್ರೆ ಅದರಿಂದ ಎಸ್ಕೇಪ್ ಆಗಿರೋರು ಅಂದ್ರೆ ಉಳಿದಿರೋರನ್ನು ಹುಡುಕುವುದೇ ಕಷ್ಟ ಆಗ್ತಾ ಇದೆ. ಇನ್ನು ಕೆಲವು ವರ್ಷಗಳಲ್ಲಿ, ಇನ್ನ 10-20 ವರ್ಷದಲ್ಲಿ ಸೆಲೆಕ್ಟಿವ್ ಆಗಿ ನನಗೆ ಡಯಾಬಿಟಿಸ್ ಇಲ್ಲ ಅಂತ ಜನರ ಕೈ ಎತ್ತಿ ತೋರಿಸ್ಬೇಕು, ಆ ರೀತಿ ಪರಿಸ್ಥಿತಿ ಬರುವಂತ ಸಂದರ್ಭ ಮೂಡಿ ಬರ್ತಾ ಇದೆ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. ಶ್ರೀಕಂಠ ಅಪ್ಪ और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।